ಹಲೋ ಸ್ನೇಹಿತರೆ, ನಮಸ್ಕಾರ. 5 ಮಿನಿಟ್ಸ್ ಇಂಗ್ಲೀಷ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮಂಥ ಕನ್ನಡ ಮೀಡಿಯಮ್ನಿಂದ ಬಂದಂಥ ಸ್ಟೂಡೆಂಟ್ಗಳಿಗೆ ತುಂಬ ಸರಳವಾಗಿ ದಿನಕ್ಕೆ 5 ನಿಮಿಷಗಳಲ್ಲಿ ಇಂಗ್ಲೀಷ್ ಕಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ಸಣ್ಣ ವಿಡಿಯೋ ಕ್ಲಿಪ್ ನೋಡಿ. Have your own research, build your own ideas, books mediabe. You can't build a kingdom with someone who still craves attention from the village. One of the things for non-native English speakers is often when we're speaking, we don't are never a problem. What's a problem is we don't drop our jaw. ನೋಡಿದ್ರಾ, ಇವರು ಎಷ್ಟು ಸ್ಪಷ್ಟವಾಗಿ ಸರಳವಾಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ. ನಿಮಗೂ ಕೂಡ ಇದೇ ಥರ ಸ್ಪಷ್ಟವಾಗಿ ಸರಳವಾಗಿ ಇಂಗ್ಲೀಷ್ನಲ್ಲಿ ಮಾತಾಡೋದನ್ನು ನಾನು ಕಲಿಸ್ತೀನಿ. ಚಾಲೆಂಜ್, ಇದು ನನ್ನ ಚಾಲೆಂಜ್. ಈ ಚಾಲೆಂಜನ್ನು ನೀವು ಎಕ್ಸೆಪ್ಟ್ ಮಾಡಿ ನನ್ನ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಇಂಗ್ಲೀಷ್ ಯಾಕೆ ಬೇಕು ಅನ್ನೋ ಪ್ರಶ್ನೆ. ಯಾಕಂದರೆ ತುಂಬ ಸುಲಭ. ಇಂಗ್ಲೀಷ್ ಎನ್ನುವುದು ಈಗ ಒಂದು ಸಂಪರ್ಕ ಭಾಷೆ ಮತ್ತು ಆಡಳಿತಾತ್ಮಕ ಭಾಷೆ. ವಿಜ್ಞಾನ ತಂತ್ರಜ್ಞಾನ ಅರ್ಥವಾಗಲು ಇಂಗ್ಲೀಷ್ ಬೇಕೇ ಬೇಕು. ಯಾರಾದರೂ ಇಂಗ್ಲೀಷ್ನಲ್ಲಿ ಮಾತಾಡೋರನ್ನ ಕಂಡ್ರೆ ನಾವು ತುಂಬ ಗೌರವ ಕೊಡ್ತೇವೆ. ಏಕೆಂದರೆ ಅವರು ನಮಗಿಂತ ತುಂಬ ತಿಳಿದವರೆಂಬ ಭಾವನೆ ಆಗ ನಮಗೆ ಉಂಟಾಗುತ್ತೆ. ಅದೇ ಟೈಮಲ್ಲಿ ಇಂಗ್ಲೀಷ್ ಬರದೇ ಇರೋದ್ರಿಂದ ನಾವು ನಮ್ಮ ಬಗ್ಗೆನೇ ಕೀಳರಿಮೆ ಮಾಡಿಕೊಂಡು ಒಂಥರ ಅಪರಾಧಿ ಭಾವನೆಯನ್ನು ನರಳ್ತೀವಿ. ಇನ್ನು ಇಂಗ್ಲೀಷ್ ಕಲಿಯುವಾಗ ನಮಗೆ ಎದುರಾಗೋ ಮುಖ್ಯ ತೊಂದರೆ ಅಂದರೆ 10 ಲಕ್ಷಕ್ಕಿಂತ ಮಿಕ್ಕಿರುವ ಅದರ ಅಗಾಧ ಶಬ್ದ ಸಂಪತ್ತು. ಅದಕ್ಕೆ ವೊಕಾಬ್ಯುಲರಿ ಅಂತ ಕರೀತಾರೆ. ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಅಸಮರ್ಥರೆಂದೇ ನಾವು ಭಾವಿಸ್ತೇವೆ. ಅದು ಅಲ್ಲದೆ ಇಂಗ್ಲೀಷ್ ಕಲಿಯಲು ಪ್ರಾರಂಭಿಸಿದ ಮೇಲೆ ನಮಗೆ ಎದುರಾಗುವ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಾವು ಹಿಂಜರಿದು ಇಂಗ್ಲೀಷ್ ಕಲಿಯುವ ಪ್ರಯತ್ನವನ್ನೇ ಬಿಟ್ಬಿಡ್ತೇವೆ. ಬಟ್ ಸ್ನೇಹಿತರೆ, ಹೇಳ್ತೇನೆ, ಹೇಗೆ ನಮಗೆ ನಡೆಯುವುದು, ಮಾತೃಭಾಷೆಯನ್ನು ಮಾತಾಡೋದು, ಓಡುವುದು, ಈಜುವುದು, ಸುಂದರವಾಗಿ ಬರೆಯುವುದು, ಸೈಕಲ್ ಬಿಡುವುದು, ಇವೆಲ್ಲ ಹೇಗೆ ಒಂದೇ ದಿನದಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಬರಲಿಲ್ವೋ ಅದೇ ಥರ ಇಂಗ್ಲೀಷ್ ಕೂಡ ಬೇಗ ಬರಲ್ಲ. ಆದರೆ ಹೆಚ್ಚಿನ ಅಭ್ಯಾಸ ಮಾಡಿದಾಗ, ಅದರ ಬೇಸಿಕ್ ರೂಲ್ಸ್ಗಳನ್ನು ಅರ್ಥ ಮಾಡಿಕೊಂಡಾಗ, ಇಂಗ್ಲೀಷ್ನ ಸರಳತೆ ತಿಳಿದು ಬಂದು ಆ ಭಾಷೆನ ನಾವು ಬಹು ಬೇಗವಾಗಿ ಕಲಿತೇವೆ. ಇದು ನನ್ನ ಚಾಲೆಂಜು ಪ್ಲಸ್ ಎಕ್ಸ್ಪೀರಿಯನ್ಸ್. ತುಂಬ ಜನರಿಗೆ ಇಂಗ್ಲೀಷನ್ನು ಕಲಿಸಿದ್ದೇನೆ, ಈಗ ನಿಮ್ಗೆ ಕೂಡ ಕಲಿಸ್ತೇನೆ. ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡಿ. ಇವತ್ತಿನ ಡೇಟ್ ನೋಟ್ ಮಾಡ್ಕೊಳ್ಳಿ. ಇವತ್ತಿಂದ 1 ತಿಂಗಳೊಳಗೆ ನೀವು ಇಂಗ್ಲೀಷ್ನಲ್ಲಿ ಮಾತಾಡ್ತೀವಿ. 100% ಇದು ಚಾಲೆಂಜ್. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ಒಂದು ಸಿಂಪಲ್ ನೋಟ್ಸು ಏನಂತೇಳಿದರೆ, ನೀವು ಇಂಗ್ಲೀಷ್ ಕಲಿಯುವಾಗ ಒಂದು 200 ಪುಟಗಳ ಕಿಂಗ್ ಸೈಜ್ ನೋಟ್ ಪುಸ್ತಕ ತೊಗೊಳ್ಳಿ. ನಿಮಗೆ ಯಾವ ಟೈಮ್ ಸರಿ ಹೊಂದೋದು, ದಿನದ ಯಾವುದು ಸಮಯ, ನಿರ್ದಿಷ್ಟ ಸಮಯ ಸರಿ ಹೊಂದೋದು, ಅದೇ ಟೈಮಲ್ಲಿ ಇಂಗ್ಲೀಷ್ ಕಲೀಲಿಕ್ಕೆ ಪ್ರಯತ್ನವನ್ನು ಮಾಡಿ. ದಿನವೂ ಅದೇ ಟೈಮಲ್ಲಿ ಅಭ್ಯಾಸ ಮಾಡಬೇಕು. ಯಾಕಂದರೆ ಹಾಗೆ ಮಾಡಿದಾಗ ಮನಸ್ಸು ಪ್ರತಿದಿನ ಆ ಸಮಯ ಬಂದಾಗ ಇಂಗ್ಲೀಷ್ ಕಲೀಲಿಕ್ಕೆ ಹಾತೊರೆಯುತ್ತೆ. ಇದು ಸೈಕಾಲಜಿಕಲಿ ಪ್ರೂವ್ ಆಗಿದೆ. ಯಾಕಂದರೆ ಯಾವುದೇ ವಿಷಯವನ್ನು 21 ದಿನ ಕಂಟಿನ್ಯೂ ಮಾಡಿದಾಗ ಅದು ನಮಗೆ ಹ್ಯಾಬಿಟಾಗಿ ಪರಿವರ್ತನೆ ಆಗುತ್ತೆ. ಓಕೆ, ಅದೇ ಥರ ನೀವು ವರ್ಬ್ ಚಾರ್ಟನ್ನು, ಅಂದರೆ ಕ್ರಿಯಾಪದಗಳ ಒಂದು ಚಾರ್ಟನ್ನು ನಾನು ಹೇಳ್ತೀನಿ. ಅದ್ರ ಯಾವ ಥರ ಇರುತ್ತೆ ಅಂತೇಳಿ. ಅಂದರೆ ಕೆಲಸವನ್ನು ಸೂಚಿಸುವ ಪದಗಳಿಗೆ ವರ್ಬ್ ಅಂತ ಕರೀತಾರೆ. ಆ ಇಂಗ್ಲೀಷ್ ಪ್ರತಿಯೊಂದು ವರ್ಬಿಗೂ, ಅಂದರೆ ಈಗ ಹೋಗೋದಕ್ಕೆ ಇಂಗ್ಲೀಷಲ್ಲಿ ಗೋ ಅಂತಾರೆ. ಆ ಗೋಗೆ ಪ್ರತಿ ವರ್ಬಿಗೆ ಇಂಗ್ಲೀಷಲ್ಲಿ 3 ಭಾಗ ಇದೆ. ಅಂದರೆ ಗೋ, ವೆಂಟ್, ಗಾನ್ ಅಂತ. ಅದರ ಅರ್ಥ ವರ್ತಮಾನ ಕಾಲದ ರೂಪ, ಭೂತಕಾಲದ ರೂಪ ಮತ್ತು ಪಾಸ್ಟ್ ಪಾರ್ಟಿಸಿಪಲ್. ಅದನ್ನು ಕಂಪಲ್ಸರಿ ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಮುಂದೆ ಟೆನ್ಸನ್ನು ರೆಡಿ ಮಾಡುವಾಗ ಅದು ಯೂಸ್ ಆಗುತ್ತೆ. ಈಗೆಲ್ಲ ಅದ್ರ ಬಗ್ಗೆ ತಲೆಬಿಸಿ ಮಾಡ್ಕೊಳ್ಳೋದು ಬೇಡ. ನಾನು ನಿಮ್ಗೆ ಕಲಿಸ್ತೀನಿ ಸುಲಭವಾಗಿ ಒಂದೊಂದೇ ಅಂತ. ಇವತ್ತಿನ ವಿಷಯ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋಣ. ಇಂಗ್ಲೀಷಲ್ಲಿ ನಿಮಗೆ ಗೊತ್ತಿರುವಂಥ 26 ಅಕ್ಷರಗಳಿದ್ದಾವೆ. ಎ ಇಂದ ಜೆಡ್ ತನಕ. ಅದಕ್ಕೆ ಅಲ್ಫಾಬೆಟ್ಸ್ ಅಂತಾರೆ. ಈ ಲೆಟರ್ಸ್ಗಳಿಗೆ ಅಲ್ಫಾಬೆಟ್ಸ್ ಅಂತಾರೆ. ಎ ಇಂದ ಜೆಡ್ ತನಕ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಇದರಲ್ಲಿ 5 ಸ್ವರಗಳು. ಕನ್ನಡದಲ್ಲಿ ಅ ಆ ಇ ಇಂದ ಅಂ ಅಹವರೆಗೆ ಏನು ಸ್ವರಗಳಿದ್ದಾವೆ, ಆ ಸ್ವರಗಳು ಮಾಡುವಂಥ ಕೆಲಸವನ್ನು ಇಂಗ್ಲೀಷ್ನಲ್ಲಿ ಎ ಇ ಐ ಒ ಯು, ಇದನ್ನು ತುಂಬ ನೆನಪಿಡಬೇಕು. ಎ ಇ ಐ ಒ ಯು ಇವೇ ಮಾಡುತ್ತವೆ. ಮಿಕ್ಕಿದ್ದೆಲ್ಲ 21, ಟೋಟಲ್ 26 ಅಕ್ಷರಗಳಲ್ಲಿ 5 ಸ್ವರಗಳು ಎ ಇ ಐ ಒ ಯು, ಮಿಕ್ಕ 21 ವ್ಯಂಜನಗಳು. ಸಿಂಪಲ್ ಇದೆ, ತುಂಬ ಸಿಂಪಲ್. ಆಲ್ಫಾಬೆಟ್ಸ್ ಅಂದರೆ 26 ಅಕ್ಷರಗಳು, ಅದರಲ್ಲಿ ಓವೆಲ್ಸ್ ಅಂದರೆ 5 ಸ್ವರಗಳು, ಉಳಿದದ್ದು ವ್ಯಂಜನಗಳು. ವ್ಯಂಜನಗಳಿಗೆ ಇಂಗ್ಲೀಷಲ್ಲಿ ಕಾನ್ಸೋನೆಂಟ್ಸ್ ಎಂದು ಕರೀತಾರೆ. ಇದನ್ನೆಲ್ಲ ಬರೆದಿಟ್ಕೊಳ್ಳಿ. ಓಕೆ, ಇವತ್ತಿನ ಫಸ್ಟ್ ಕ್ಲಾಸ್ ಸಿಂಪಲ್, ತುಂಬ ಸಿಂಪಲ್. ಯಾರಾದರೂ ನಿಮ್ಮ ಹತ್ರ ಬಂದು ನೀನು ಯಾರು ಅಂತ ಕೇಳ್ತಾರೆ. ಇಂಗ್ಲೀಷಲ್ಲಿ ಅದನ್ನು ಹೂ ಆರ್ ಯು ಅಂತ ಅವ್ರು ಕೇಳ್ತಾರೆ ಪ್ರಶ್ನೆ. ಅದರ ಅರ್ಥ ಅವ್ರಿಗೆ ನೀವು ಯಾರನ್ನೋ ಇನ್ಫಾರ್ಮೇಷನ್ ಬೇಕಿರುತ್ತೆ. ಆ ಟೈಮಲ್ಲಿ ನೀವು ನಿಮ್ಮ ಹೆಸರನ್ನು ಹೇಳ್ತೀರಾ. ಏನಂತ, ಈಗ ನನ್ನ ಹೆಸರನ್ನು ಕೇಳುವಾಗ ನನ್ನ ಹೆಸರು ಗಣೇಶ್ ಅಂತಿದೆ, ಸೊ ನಾನು ಗಣೇಶ್ ಅಂತ ಹೇಳ್ತೀರಿ. ಅದೇ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಐ ಅನ್ನೋದನ್ನು ಯೂಸ್ ಮಾಡಬೇಕು. ಐ ಅಂದರೆ ನಾನು
ಮತ್ತು ವರ್ತಮಾನ ಕಾಲದಲ್ಲಿ ಕಂಪಲ್ಸರಿಯಾಗಿ ಆ್ಯಮನ್ನು ಯೂಸ್ ಮಾಡಬೇಕು. ಐ ಆ್ಯಮ್ ಅಂದರೆ ನಾನು ಇದ್ದೇನೆ ಅಥವಾ ಆಗಿದ್ದೇನೆ. ಗಣೇಶ್, ಸಿಂಪಲ್, ವೆರಿ ಸಿಂಪಲ್. ಐ ಆ್ಯಮ್ ಅಂತ ಬರೀರಿ ಅಥವಾ ಹೇಳಿ, ಅದರೊಟ್ಟಿಗೆ ಲಾಸ್ಟಿಗೆ ನಿಮ್ಮ ಹೆಸರನ್ನು ಹೇಳಿಬಿಟ್ರೆ ಮುಗಿದೋಯ್ತು. ಐ ಆಮ್ ಗಣೇಶ್, ಐ ಆಮ್ ಸರಿತಾ, ಐ ಆಮ್ ಶ್ರಾವ್ಯ, ಐ ಆಮ್ ಸುರೇಶ್, ಐ ಆಮ್ ಜೇಮ್ಸ್, ಐ ಆಮ್ ಅಬ್ದುಲ್, ಐ ಆಮ್ ಕರೀಮ್, ಐ ಆಮ್ ನರೇಂದ್ರ ಮೋದಿ, ಐ ಆಮ್ ದರ್ಶನ್, ಐ ಆಮ್ ಸುದೀಪ್. ಸೊ ಇಷ್ಟೇ ಸಿಂಪಲ್, ತುಂಬ ಸಿಂಪಲ್ ಆಗಿದೆ. ಹೂ ಆರ್ ಯು ಅನ್ನೋ ಪ್ರಶ್ನೆಯನ್ನು ಯಾರಾದರೂ ಕೇಳಿದರೆ ಉತ್ತರ ಹೇಳಬೇಕಾಗಿರೋದು ಐ ಆ್ಯಮ್ ಒಟ್ಟಿಗೆ ನಿಮ್ಮ ಹೆಸರು, ಮುಗಿದೇವೆ. ಇನ್ನು ನೆಕ್ಸ್ಟು, ಅವರು ನಿಮ್ಮ ವೃತ್ತಿಯನ್ನು ತಿಳಿಯಲಿಕ್ಕೆ ಬಯಸಿದರೆ ಅವ್ರು ನಿಮ್ಮ ಹತ್ರ ವಾಟ್ ಆರ್ ಯು ಅಂತ ಕೇಳ್ತಾರೆ. ವಾಟ್ ಆರ್ ಯು ಅಂದರೆ ಅವ್ರು ನೀವು ಏನು ಉದ್ಯೋಗ ಮಾಡ್ಕೊಂಡಿದ್ದೀರಿ ಅಥವಾ ನೀವು ಏನು ಆಗಿದ್ದೀರಿ ಅಂತ ತಿಳ್ಕೊಳ್ಳಿಕ್ಕೆ ಅವ್ರು ಬಯಸ್ತಾ ಇದ್ದಾರೆ. ಆವಾಗ ನಾವು ಹೇಳಬೇಕಾಗಿದ್ದು ಐ ಆ್ಯಮ್ ಅಂತ ಹೇಳಿ, ಸೇಮ್ ಐ ಆ್ಯಮ್ ಅನ್ನು ಹೇಳಿ, ಅದರೊಟ್ಟಿಗೆ ನಿಮ್ಮ ವೃತ್ತಿಯನ್ನು ಹೇಳಬೇಕು. ನೀವು ಸ್ಟೂಡೆಂಟ್ ಆಗಿದ್ದರೆ ಐ ಆಮ್ ಎ ಸ್ಟೂಡೆಂಟ್, ಟೇಲರ್ ಆಗಿದ್ದರೆ ಐ ಆಮ್ ಎ ಟೇಲರ್, ಟೀಚರ್ ಆಗಿದ್ದರೆ ಐ ಆಮ್ ಟೀಚರ್, ಡಾಕ್ಟರ್ ಆಗಿದ್ದರೆ ಐ ಆಮ್ ಎ ಡಾಕ್ಟರ್. ಸಿಂಪಲ್, ಇಷ್ಟೇ.